ಯಾವುದಾದ್ರೂ ಕಾರ್ಯವನ್ನು ನಾವು ಮಾಡಲಿಕ್ಕೆ ಹೊರಡುವಾಗ ಅಥವಾ ಆಲೋಚಿಸುವಾಗ ಎಲ್ಲ ಸಂದರ್ಭಗಳಲ್ಲಿ ನಾವು ದೇವರ ಇಷ್ಟ ಇದರಲ್ಲಿ ಏನು, ದೇವರ ಆಲೋಚನೆ, ದೇವರ ಚಿತ್ತ ಏನು, ದೇವರಿಗೆ ಇದು ಮೆಚ್ಚುಗೆಯಾ ಎಂಬುದನ್ನು ಹುಡುಕಬೇಕು. ಸೊ ವಿ ಹ್ಯಾವ್ ಟು ಕೀಪ್ ಗಾಡ್ ಫಸ್ಟ್. ನಾವು ದಿನವನ್ನು ಆರಂಭ ಮಾಡುವಾಗ, ದಿನದ ಬೇರೆ ಕೆಲಸಗಳನ್ನು ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮಲ್ಲಿ ಆ ಆಟಿಟ್ಯೂಡ್ ಇರಬೇಕು. ಗೋಯಿಂಗ್ ಟು ಗಾಡ್ ಫಸ್ಟ್, ದೇವರ ಬಳಿಗೆ ಮೊದಲು ಹೋಗುವ ಆಟಿಟ್ಯೂಡ್ ಇರಬೇಕು. ಆ ಸಂಬಂಧದಲ್ಲಿ ಹೇಗೆಲ್ಲ ತಿಳ್ಕೊಂಡ ದೇವರು ಅಮೂಲ್ಯನು, ಸರ್ವಶ್ರೇಷ್ಠನು, ಸರ್ವೋತ್ತಮನು ಎಂಬುದಾಗಿ. ಸೊ ಆತನಿಗೆ ನಾನು ಏನಾದರೂ ಕೊಡಬೇಕಾದ್ರೆ ಉತ್ತಮವಾದದ್ದು, ಶ್ರೇಷ್ಠವಾದದೇ ಕೊಡಬೇಕು ಎಂಬುದಾಗಿ ಹೇಬೆಲನಿಗೆ ಪ್ರಕಟಣೆ ಇತ್ತು. ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಯಾವಾಗ ನಾವು ಯೇಸುವನ್ನು ಮೊದಲಿಡ್ತೇವೋ ನಮ್ಮ ಜೀವಿತ ಕ್ರಮಪಡಿಸಲ್ಪಡ್ತದೆ, ಕತ್ತಲಿದ್ದದ್ದು ಬೆಳಕಾಗ್ತದೆ, ಬರಿದಾದ ತುಂಬಿಸಲ್ಪಡ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಒಂದಿನ ಧ್ಯಾನಕ್ಕೋಸ್ಕರ ದೇವರು ನನ್ನ ಹೃದಯದಲ್ಲಿ ಹಾಕಿದ ವಿಷಯ ದೇವರನ್ನು ಮೊದಲು ಇಡಿ ಎಂಬುದಾಗಿ. ಕೀಪ್ ಗಾಡ್ ಫಸ್ಟ್. ಸೊ ನಾವು ದೇವರ ವಾಕ್ಯ ಧ್ಯಾನ ಮಾಡೋದಕ್ಕಿಂತ ಮೊದಲು ಪ್ರಾರ್ಥಿಸುವ. ಪ್ರೀತಿಯ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ನೀವು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು, ನಮ್ಮ ಹಿತವನ್ನೇ ಚಿಂತಿಸುವ ದೇವರು, ನಮ್ಮೊಂದಿಗಿರುವ ಆತ ನೀವು ಆಗಿದ್ದೀರಿ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ಈ ಸಂದೇಶವನ್ನು ಕೇಳೋ ಪ್ರತಿಯೊಬ್ಬರೊಂದಿಗೆ ಮಾತನಾಡಿ, ವೈಯಕ್ತಿಕವಾಗಿ ಮಾತನಾಡಿ ಅವರನ್ನು ಸಂಧಿಸಿ ಸ್ವಾಮಿ. ಅಪ್ಪ, ಪವಿತ್ರ ಆತ್ಮದೇವರೆಲ್ಲವನ್ನು ನೀವು ಆತೊಟ್ಟಿಗೆ ತೆಗೆದುಕೊಳ್ಳಿ ಸ್ವಾಮಿ. ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ ಆಳವಾಗಿ ಬೇರೂರಲಿ ಸ್ವಾಮಿ. ವಾಕ್ಯದಲ್ಲಿರೋ ಮಹಿಮೆ, ಪವಿತ್ರ ಆತ್ಮನ ಅಭಿಷೇಕ ಪ್ರತಿಯೊಬ್ಬರನ್ನು ಪ್ರವೇಶಿಸಲಿ ರಾಜ್ಯ. ರೂಪಾಂತರ ಉಂಟಾಗಲಿ ಸ್ವಾಮಿ. ಸ್ವಸ್ಥತೆ, ಬಿಡುಗಡೆ ಉಂಟಾಗಲಿ, ಆಶೀರ್ವಾದ ಹೊಂದಲಿ ರಾಜ್ಯ. ನಿಮಗೆ ಮಹಿಮೆ ಸಲ್ಲಿಸ್ತೇವೆ ದೇವ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ನಾವು ಇದು ಸಂದೇಶದಲ್ಲಿ ಧ್ಯಾನ ಮಾಡಲಿಕ್ಕಿರೋದು ಮೊದಲು ದೇವರನ್ನು ಇಡಿ ಅಥವಾ ದೇವರನ್ನು ಮೊದಲು ಇಡಿ, ಕೀಪ್ ಗಾಡ್ ಫಸ್ಟ್ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಸಂಗತಿಗಳಲ್ಲಿ ನಾವು ಮೊದಲು ದೇವರ ಬಳಿಗೆ ಬರಬೇಕು. ನಾವು ಮೊದಲು ನಮ್ಮ ಜೀವಿತದಲ್ಲಿ ದೇವರನ್ನು ಇಡಬೇಕು. ವಿ ಹ್ಯಾವ್ ಟು ಗಿವ್ ಗಾಡ್ ದ ಫಸ್ಟ್ ಪ್ರಿಫರೆನ್ಸ್. ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಸಮಯಗಳು, ಸಂದರ್ಭಗಳು ನಾವು ಹಾದು ಹೋಗ್ತಾ ಇರುವಾಗ ನಮ್ಮ ಮೊದಲನೇ ಆದ್ಯತೆ ಅದು ದೇವರಾಗಿರಬೇಕು. ಗಾಡ್ ಹ್ಯಾಸ್ ಟು ಬಿ ಫಸ್ಟ್. ದಾವೀದನು ಹೇಳ್ತಾನೆ, ನಾನು ನನ್ನ ದೇವರನ್ನು ಯಾವಾಗಲೂ ನನ್ನ ಕಣ್ಣ ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ. ಸೊ ಯಾವಾಗ ನಾವು ದೇವರನ್ನು ಮುಂದೆ ಇಟ್ಟು ನಾವು ಅವರನ್ನು ಪಾಲಿಸ್ತಾ ಇರ್ತೇವೋ, ವೆನ್ ವಿ ಫಾಲೋ ಹಿಮ್, ನಾವು ಸರಿಯಾದ ದಾರಿಯಲ್ಲಿರ್ತೇವೆ, ಸರಿಯಾದ ಮಾರ್ಗದಲ್ಲಿರ್ತೇವೆ. ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಸರಾಗವಾಗಿ ಆಗ್ತದೆ, ಸರಿಯಾಗಿ ಆಗ್ತದೆ, ಅನುಕೂಲಕರವಾಗಿರ್ತದೆ. ಸೊ ಎಲ್ಲವೂ ಕ್ರಮಪಡಿಸಲ್ಪಡ್ತದೆ. ನಾವು ಸತ್ಯವೇದ ಪುಸ್ತಕವು ಆರಂಭವಾಗುವಾಗಲೇ ಆದಿಕಾಂಡದಲ್ಲಿ 1ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ, ದಟ್ ಈಸ್ ದ ಬಿಗಿನಿಂಗ್ ಆಫ್ ದ ಬುಕ್. ದೇವರ ವಾಕ್ಯದ 1ನೇ ಅಧ್ಯಾಯ, ಅದರಲ್ಲಿ 1ನೇ ವಚನ ಆರಂಭ ಹೇಗೆ ಆಗ್ತದೆ ಅಂದರೆ, ಆದಿಯಲ್ಲಿ ದೇವರು ಎಂಬುದಾಗಿ. ಇನ್ ದ ಬಿಗಿನಿಂಗ್ ಗಾಡ್. ಸೊ ಎವ್ರಿಥಿಂಗ್ ಬಿಗ್ಯಾನ್ ವಿತ್ ಗಾಡ್. ದೇವರೊಂದಿಗೆ ಎಲ್ಲವೂ ಕೂಡ ಆರಂಭವಾಯಿತು, ದೇವರಲ್ಲಿ ಎಲ್ಲವೂ ಕೂಡ ಆರಂಭವಾಯಿತು. ಸೊ ಆನಂತರ ನಾವು ನೋಡ್ತೇವೆ ಆದಿಯಲ್ಲಿ ದೇವರು, ನಂತರ ನಮ್ಮ ಬೇರೆ ಎಲ್ಲ ಕಾರ್ಯಗಳನ್ನು ನಾವು ನೋಡ್ತೇವೆ. 1ನೇ ಅಧ್ಯಾಯದಲ್ಲಿ ಸೃಷ್ಟಿ ಕಾರ್ಯವನ್ನು ನೋಡ್ತೇವೆ. ಅಲ್ಲಿ ಎಲ್ಲವೂ ಕ್ರಮಪಡಿಸಲ್ಪಟ್ಟಿದೆ, ಎಲ್ಲವೂ ಸರಿಯಾಯಿತು, ಅಲ್ಲಿ ಎಲ್ಲವೂ ಸುಂದರವಾಯಿತು, ಎಲ್ಲವೂ ಅದ್ಭುತವಾದ ಸೃಷ್ಟಿ. ನಾವೀಗ ಕಾಣ್ತಾ ಇರುವ ಈ ಸುಂದರವಾದ ಅದ್ಭುತವಾದ ಸೃಷ್ಟಿ, ದೇವರ ಮಹಿಮೆಯನ್ನು ಪ್ರಕಟಿಸುವ ಈ ಸೃಷ್ಟಿ, ಅದು ಯಾವಾಗ ಅಂತ ಸುಂದರವಾಗಿ ಆಯ್ತು ಅಂದರೆ, ಇಟ್ ವಾಸ್ ಗಾಡ್ ಫಸ್ಟ್. ಆದಿಯಲ್ಲಿ ದೇವರು, ಇನ್ ದ ಬಿಗಿನಿಂಗ್ ಗಾಡ್. ದೇವರು ಮೊದಲು ಇದ್ದದರಿಂದಾಗಿ ಬೇರೆಲ್ಲ ಕ್ರಮಪಡಿಸಲ್ಪಟ್ಟದ್ದು, ಕ್ರಮವಿಲ್ಲದ್ದು ಪಟ್ಟಿತು. ಕತ್ತಲೆಯಾಗಿದ್ದು ಬೆಳಕಾಗಿ ಬದಲಾಯಿತು, ಸುಂದರವಾಯಿತು. ಬರಿದಾದದ್ದು ತುಂಬಿಸಲ್ಪಟ್ಟಿತು, ಸುಂದರವಾಯಿತು. ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ಕೂಡ ಹಾಗೆ, ನಾವು ಯಾವಾಗ ನಮ್ಮ ಜೀವಿತದಲ್ಲಿ ದೇವರನ್ನು ನಮ್ಮ ಮುಂದೆ ಇಡ್ತೇವೋ, ಎಲ್ಲ ಸಂಗತಿ, ಎಲ್ಲ ಸಂದರ್ಭಗಳಲ್ಲಿ ನಾವು ದೇವರ ಬಳಿಗೆ ಫಸ್ಟ್ ಹೋಗೋದನ್ನು ಅಭ್ಯಾಸ ಮಾಡಿ, ಪ್ರಾರ್ಥಿಸುವುದನ್ನು ನಾವು ಮೊದಲು ಅಭ್ಯಾಸ ಮಾಡಿಕೊಳ್ಬೇಕು. ಬಿಫೋರ್ ವಿ ಡೂ ಎನಿಥಿಂಗ್, ಯಾವುದನ್ನಾದ ಕಾರ್ಯವನ್ನು ಮಾಡೋದಕ್ಕಿಂತ, ಆಲೋಚಿಸೋದಕ್ಕಿಂತ ಮೊದಲು ದೇವರ ಆಲೋಚನೆ ಏನು, ದೇವರ ನೀತಿ ಏನು, ದೇವರು ಇದರಲ್ಲಿ ಏನು ಬಯಸ್ತಾರೆ, ದೇವರಿಗೆ ಇದು ಮೆಚ್ಚುಗೆಯಾ, ದೇವರು ಇದನ್ನು ಒಪ್ಪುತ್ತಾರಾ ಎಂಬುದನ್ನು ನಾವು ಮೊದಲು ಥಿಂಕ್ ಮಾಡಬೇಕು. ನಾವು ಎಲ್ಲವನ್ನು ಮಾಡಿ ಆಮೇಲೆ ದೇವರ ಬಳಿಗೆ ಅದು ಸರಿಯಾಗದಾಗ, ಅದರಲ್ಲಿ ಪ್ರಾಬ್ಲಮ್ ಆದಾಗ, ಅಲ್ಲಿ ತೊಂದರೆಗಳು ಬಂದಾಗ ನಾವು ದೇವರ ಬಳಿಗೆ ಹೊರ್ತೇವೆ. ನಾವು ನಮ್ಮ ಆಲೋಚನೆಯಂತೆ ನಮ್ಮ ಕಾರ್ಯಗಳನ್ನು ಮಾಡ್ತಾ, ನಮಗೆ ಇಷ್ಟದಂತೆ ಮಾಡ್ತಾ ಹೋಗ್ತೇವೆ. ದೆನ್ ಅದರಲ್ಲಿ ಏನಾದರೂ ಸಮಸ್ಯೆ, ತೊಂದರೆಗಳು ಬರ್ತಾ ಇರುವಾಗ ನಾವು ದೇವರ ಬಳಿಗೆ ಹೊರ್ತೇವೆ, ಪ್ರಾರ್ಥಿಸ್ತೇವೆ, ಕೇಳ್ತೇವೆ. ಹಾಗೆ ಅಲ್ಲ, ಯಾವುದಾದ್ರೂ ಕಾರ್ಯವನ್ನು ನಾವು ಮಾಡಲಿಕ್ಕೆ ಹೊರಡುವಾಗ ಅಥವಾ ಆಲೋಚಿಸುವಾಗ
ಎಲ್ಲ ಸಂದರ್ಭಗಳಲ್ಲಿ ನಾವು ದೇವರ ಇಷ್ಟ ಇದರಲ್ಲಿ ಏನು, ದೇವರ ಆಲೋಚನೆ ಏನು, ದೇವರ ಚಿತ್ತ ಏನು, ದೇವರಿಗೆ ಇದು ಮೆಚ್ಚುಗೆಯಾ ಎಂಬುದನ್ನು ಹುಡುಕಬೇಕು. ಸೊ ವಿ ಹ್ಯಾವ್ ಟು ಕೀಪ್ ಗಾಡ್ ಫಸ್ಟ್. ದೇವರು ನಮ್ಮ ಮೊದಲನೇ ಆಲೋಚನೆ ಆಗಿರಬೇಕು. ಮತ್ತಾಯನ ಬರೆದ ಸುವಾರ್ತೆ 6:33 ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂಬುದಾಗಿ. ಸೊ ಇಲ್ಲಿ ವಾಕ್ಯ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳ ಕೂಡ ನಿಮಗೆಲ್ಲ ಸಿಗ್ತದೆ ಎಂಬುದಾಗಿ. ಸೊ ನಾವು ಮೊದಲು ದೇವರ ನೀತಿ, ದೇವರ ರಾಜ್ಯ, ದೇವರ ಇಷ್ಟ, ದೇವರ ಆಲೋಚನೆ ಏನು ಈ ಸಂಗತಿಯಲ್ಲಿ, ಈ ವಿಷಯದಲ್ಲಿ ಎಂಬುದನ್ನು ನಾವು ಮೊದಲು ಹುಡುಕಬೇಕು. ನಂತರ ಅದರಂತೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಸೊ ಇನ್ನು ನಾವು ಮಗ್ದಲದ ಮರಿಯಳ ಜೀವಿತವನ್ನು ನಾವು ನೋಡುವಾಗ ಅಲ್ಲಿ ನಾವು ಯೋಹಾನ ಬರೆದ ಸುವಾರ್ತೆ 20:1 ನಾವು ನೋಡುವ, ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲಿರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲುಗಳ ಅಲ್ಲಿನ ತೆಗೆದುದನ್ನು ಕಂಡಳು ಎಂಬುದಾಗಿ. ಸೊ ನಾವು ವಾಕ್ಯ ಅಲ್ಲಿ ಯಾಕೆ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದರೆ, ಮಗ್ದಲದ ಮರಿಯಲು ಅಲ್ಲಿ ವಾಕ್ಯ ಇರ್ತದೆ, ವಾರದ ಮೊದಲನೇ ದಿವಸ ಮುಂಜಾನೆ ಇನ್ನೂ ಕತ್ತಲಿರುವಾಗ. ಹಲ್ಲೆಲೂಯಾ. ಅದಕ್ಕೆ ಆ ಪಾಠ ನನಗೆ ಬೇಕಿತ್ತು. ಸೊ ಮಗ್ದಲದ ಮರಿಯಳು ಅವರ ಜೀವಿತದಲ್ಲಿ ಯೇಸುವನ್ನು ಮೊದಲು ಇಟ್ಟಿದ್ಲು. ಶಿ ಕೆಪ್ಟ್ ಜೀಸಸ್ ಫಸ್ಟ್ ಇನ್ ಅವರ್ ಲೈಫ್. ಮೊದಲನೇ ಆದ್ಯತೆ, ಫಸ್ಟ್ ಪ್ರಿಫರೆನ್ಸ್ ಯೇಸುವಿಗೆ ಕೊಟ್ಟಳು. ಸೊ ವಾರ ಆರಂಭವಾಗುವಾಗ, ವಾರದ ಮೊದಲನೇ ದಿವಸ, ದಿನ ಆರಂಭವಾಗುವಾಗ, ದಿನದ ಆರಂಭದ ಮುಂಜಾನೆ ಮೊದಲು, ಆ ದಿವಸದಲ್ಲಿ ಬೇರೆ ಏನು ಕಾರ್ಯಗಳನ್ನು ಮಾಡೋದಕ್ಕಿಂತ ಮೊದಲು ಅವಳು ಯೇಸುವಿನ ಬಳಿಗೆ ಬಂದರು. ಸೊ ನಮ್ಮ ಜೀವಿತದಲ್ಲಿ ಕೂಡ ಹಾಗೆ, ನಾವು ದಿನವನ್ನು ಆರಂಭ ಮಾಡುವಾಗ, ದಿನದ ಬೇರೆ ಕೆಲಸಗಳನ್ನು ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮಲ್ಲಿ ಆ ಆ್ಯಟಿಟ್ಯೂಡ್ ಇರಬೇಕು, ಗೋಯಿಂಗ್ ಟು ಗಾಡ್ ಫಸ್ಟ್, ದೇವರ ಬಳಿಗೆ ಮೊದಲು ಹೋಗುವ ಆ್ಯಟಿಟ್ಯೂಡ್ ಇರಬೇಕು. ಸೊ ಮುಂಜಾನೆ ಇನ್ನು ಮುಬ್ಬಿರುವಾಗಲೇ, ಕತ್ತಲಿರುವಾಗಲೇ ಅವಳು ಯೇಸುವಿನ ಬಳಿಗೆ ಬಂದಳು. ನಾವು ಕೂಡ ಅದೇ ರೀತಿಯಲ್ಲಿ ನಾವು ದಿನವನ್ನು ಆರಂಭ ಮಾಡುವಾಗ ಮೊದಲು ದೇವರ ಬಳಿಗೆ, ಯೇಸುವಿನ ಬಳಿಗೆ ಬರಬೇಕು, ಆತನಲ್ಲಿ ಪ್ರಾರ್ಥಿಸಬೇಕು, ಆತನೊಂದಿಗೆ ಸಮಯ ಕಳೆಯಬೇಕು. ನಮ್ಮ ಇಷ್ಟ ಏನಾಗಬೇಕಂದ್ರೆ, ನಾನು ಬೇರೆ ಯಾರ ಹತ್ರ ಮಾಡುತ್ತಾಡೋದಕ್ಕಿಂತ ಮೊದಲು ನಾನು ಯೇಸುವಿನೊಟ್ಟಿಗೆ ಮಾತಾಡಬೇಕು. ನಾನು ಬೇರೆ ಯಾರ ಸ್ವರವನ್ನು ಕೇಳುವುದಕ್ಕಿಂತ ಮೊದಲು ನಾನು ಯೇಸುವಿನ ಸ್ವರ ಕೇಳಬೇಕು. ನಾನು ಬೇರೆ ಯಾರ ಮುಖವನ್ನು ನೋಡುವುದಕ್ಕಿಂತ ಮೊದಲು ನಾನು ಯೇಸುವಿನ ದರ್ಶನವನ್ನು ಅನುಭವಿಸಬೇಕು, ಕೇಳಬೇಕು, ನೋಡಬೇಕು. ಹಲ್ಲೆಲೂಯಾ. ಈ ಆಟಿಟ್ಯೂಡ್, ಈ ಮನಸ್ಥಿತಿ ನಮ್ಮ ಒಳಗೆ ಇರಬೇಕು. ಇದು ಬಹಳ ಆಶೀರ್ವಾದದಾಯಕವಾದ, ಅದ್ಭುತವಾದ ಈ ಸಂದೇಶದ ತಾತ್ಪರ್ಯ ಅದೇ, ದೇವರನ್ನು ಮೊದಲು ಇಡಿ ಎಂಬುದಾಗಿ. ಯೇಸು ಸ್ವಾಮಿಯ ಜೀವಿತ ನಮಗೆ ಮಾದರಿಯಾದ ಜೀವಿತ. ಈ ವಾಸ್ ಗಾಡ್ ಹಿಮ್ಸೆಲ್ಫ್. ಆತನು ಸ್ವತಃ ದೇವರಾಗಿದ್ದರು. ಆತನು ನಮ್ಮ ಮಧ್ಯದಲ್ಲಿ ನರವತಾರದಲ್ಲಿ ಇಳಿದ ಮೇಲೆ, ಗಾಡ್ ಕೇಮ್ ಇನ್ ಹ್ಯೂಮನ್ ಬಾಡಿ. ದೇವರು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರು. ಯಾಕೆ ಅಂತ ಹೇಳಿದರೆ ಅನೇಕ ಕಾರಣಗಳಿದೆ. ಇಲ್ಲಿ ನಾವು ಈ ಸಂದೇಶದಲ್ಲಿ ನೋಡ್ಲಿಕ್ಕಿರೋ ಬಹಳ ಮುಖ್ಯವಾದ ಭಾಗ ಏನಂದ್ರೆ, ಜನರಿಗೆ ದೇವರು ಯಾರು ಎಂಬ ಪ್ರಕಟಣೆ ಉಂಟಾಗಲಿಕ್ಕೆ ಈ ಶೋಡ್ ಗಾಡ್ಸ್ ಲವ್, ದೇವರ ಪ್ರೀತಿ, ದೇವರ ಶಕ್ತಿ, ದೇವರ ಸಾಮರ್ಥ್ಯ, ದೇವರ ಕರುಣೆಯನ್ನು ಆತನು ಪ್ರಕಟಿಸಿದ್ರು. ಸೊ ದೇವರ ಸರ್ವ ಸಂಪೂರ್ಣತೆ ಅದು ಯೇಸುವಿನಲ್ಲಿ ಅವತರಿಸಿ ವಾಸ ಮಾಡ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಈ ವಾಸ್ ದ ರೆಪ್ರೆಸೆಂಟೇಷನ್ ಆಫ್ ಹೂ ಗಾಡ್ ಈಸ್. ದೇವರ ಆ ಅದೃಶ್ಯನಾದ ದೇವರ ಆತನು ಪ್ರತಿರೂಪವಾಗಿದ್ದು ಎಂಬುದಾಗಿ ವಾಕ್ಯ ಹೇಳ್ತದೆ. ಓಕೆ, ಸೊ he was representing who God is to the people. ಜನರಿಗೆ ಅಷ್ಟು ಮಾತ್ರವಲ್ಲ, ಜನರಿಗೆ ಆತನ ತೋರಿಸಿಕೊಟ್ಟ ನಾವು ದೇವರೊಂದಿಗೆ ಹೇಗೆ ಸಂಬಂಧ ಮಾಡಬೇಕು, ನಾವು ದೇವರೊಂದಿಗೆ ಹೇಗೆ ರಿಲೇಶನ್ಶಿಪ್ ಮಾಡಬೇಕು, ಹೇಗೆ ಇರಬೇಕು, ಹೇಗೆ ವಿಧೇಯರಾಗಬೇಕು, ಯಾವ ರೀತಿ ದೇವರೊಂದಿಗೆ ನಾವು ಬದುಕಬೇಕು ಎಂಬುದನ್ನು ಯೇಸು ಸ್ವಾಮಿ ತೋರಿಸಿ. ಸೊ ಈ ವಾಸ್ ಟೋಟಲಿ ಗಾಡ್. ಆತನ ಸರ್ವ ಸಂಪೂರ್ಣವಾಗಿ ದೇವರು, ಆತನ ಸರ್ವ ಸಂಪೂರ್ಣವಾಗಿ ಮನುಷ್ಯನು ಈ ಲೋಕದಲ್ಲಿ ಚಲಿಸಿದವು. ಜನರಿಗೆ ದೇವರು ಯಾರು ಎಂಬ ಪ್ರಕಟಣೆ ತೋರಿಸಲಿಕ್ಕೆ, ಮತ್ತೊಂದು ಜನರಿಗೆ ನಾವು ದೇವರೊಂದಿಗೆ ಹೇಗೆ ಸಂಬಂಧ ಮಾಡಬೇಕು ಎಂಬುದನ್ನು ತೋರಿಸಲಿಕ್ಕೆ. ಹಲ್ಲೆಲೂಯಾ. ಸೊ ಹಾಗಿರುವಾಗ ಯೇಸು ಸ್ವಾಮಿಯ ಜೀವಿತ ನಮಗೆ ಮಾದರಿಯಾಗಿದೆ, ದೇವರೊಂದಿಗೆ ನಮ್ಮ ಹೇಗೆ ಸಂಬಂಧ ಮಾಡಬೇಕೆಂಬುದಾಗಿ. ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಕೂಡ ಅವರ ಜೀವಿತದಲ್ಲಿ ತಂದೆಯಾದ ದೇವರಿಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟಿದ್ರು. He gave first preference to the God the Father. ಸೊ ಮಾರ್ಕನ ಬರೆದ ಸುವಾರ್ತೆ 1:35 ಮುಂಜಾನೆ ಇನ್ನು ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ಇದೊಂದು ಮಾದರಿಯ ಜೀವಿತ, ನಮಗೆ ರೋಲ್ ಮಾಡೆಲ್ ಇದ್ದಾಗೆ ನಾವು ಯೇಸುವನ್ನು ಹಿಂಬಾಲಿಸಬೇಕು. ಅಲ್ಲಿ ವಾಕ್ಯ ಹೇಳ್ತದೆ, ಇನ್ನು ಮುಂಜಾನೆ ಮೊಬ್ಬಿರುವಾಗಲೇ ಆತನ ಅಡವಿಯ ಸ್ಥಳಕ್ಕೆ, ಅಂದರೆ ಏಕಾಂತದ ಸ್ಥಳಕ್ಕೆ ಹೋಗಿ ಆತನ ದೇವರನ್ನು ಪ್ರಾರ್ಥಿಸ್ತಿದ್ದ ಎಂಬುದಾಗಿ. ದಿನದ ಕಾರ್ಯಗಳನ್ನು, ದಿನದ ಚಟುವಟಿಕೆಗಳನ್ನು ಆರಂಭ ಮಾಡುವುದಕ್ಕಿಂತ ಮೊದಲು ದೇವರೊಂದಿಗೆ ಮಾತನಾಡ್ತಿದ್ದ, ದೇವರ ಸ್ವರವನ್ನು, ದೇವರ ಉತ್ತರ, ದೇವರ ಇಷ್ಟ, ದೇವರ ಚಿತ್ತವನ್ನು, ದೇವರ ಆಲೋಚನೆಯನ್ನು ಕೇಳಿಸ್ಕೊಳ್ತಾ ಇದ್ರು.
ಆ್ಯಂಡ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಡೂ. ಇದು ನಾವು ಎಲ್ಲರೂ ಕೂಡ ಮಾಡಲಿಕ್ಕಿರುವಂಥದ್ದು. ದೇವರ ಮುಖವನ್ನು ಹುಡುಕುವಂಥದ್ದು, ದೇವರ ಸ್ವರ ಕೇಳೋದು, ದೇವರ ಆಲೋಚನೆಯನ್ನು ತಿಳಿಯುವಂಥದ್ದು, ದೇವರೊಂದಿಗೆ ಮಾತನಾಡೋದು. ಹಲ್ಲೆಲೂಯಾ. ಸೊ ಹೇಬೆಲ ಕೂಡ ಅವನ ಜೀವಿತದಲ್ಲಿ ದೇವರಿಗೆ ಮೊದಲನೇ ಪ್ರಿಫರೆನ್ಸ್ ಕೊಟ್ಟಿದ್ದ. ಗಾಡ್ ವಾಸ್ ವೆರಿ ಇಂಪಾರ್ಟೆಂಟ್ ಇನ್ ಹಿಸ್ ಲೈಫ್. ದೇವರು ಹೇಬೆಲನ ಜೀವಿತದಲ್ಲಿ ಬಹಳ ಮುಖ್ಯವಾಗಿದೆ. ಅದಕ್ಕಾಗಿ ನಾವು ನೋಡುವಾಗ ದೇವರು ಹೇಬೆಲನ ಕಾಣಿಕೆಯನ್ನು ಮೆಚ್ಚಿದ್ರು ಎಂಬುದಾಗಿ ವಾಕ್ಯ ಇರ್ತದೆ. ನಾವು ಆದಿಕಾಂಡ 4ನೇ ವಚನವನ್ನು ಓದಿಕೊಳ್ಳುವ. ಅಲ್ಲಿ ಹೇಬೆಲನು ಕಾಣಿಕೆಯನ್ನು ಅರ್ಪಿಸಲಿಕ್ಕೆ ಹೋಗ್ತಾನೆ ದೇವರ ಬಳಿಗೆ. ಆಗ ಅವನು ಹೇಗೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಿದ ಎಂಬುದನ್ನು ಓದುವ. ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಹೇಬೆಲ ದೇವರಿಗೆ ಚೊಚ್ಚಲಾದದನ್ನು, ಉತ್ತಮವಾದ, ಚೊಚ್ಚಲಾದಂದರೆ ಮೊದಲನೇದು. ಬಿಕಾಸ್ ಹೇಬೆಲನ ಜೀವಿತದಲ್ಲಿ ದೇವರು ಮೊದಲಾಗಿದ್ರು. ಗಾಡ್ ವಾಸ್ ಫಸ್ಟ್ ಇನ್ ಹಿಸ್ ಲೈಫ್. ಅದಕ್ಕೋಸ್ಕರ ಅವನ ಕುರಿಯ ಹಿಂಡಿನಲ್ಲಿ ಚೊಚ್ಚಲಾದದ್ದು ಮೊದಲನೆಯದು ಅವನು ದೇವರಿಗೆ ಕೊಡ್ತಾ ಇದ್ದ. ಹಲ್ಲೆಲೂಯಾ. ಸೊ ಈ ಶೋಯಿಂಗ್ ಇನ್ ಎಸ್ ಆ್ಯಟಿಟ್ಯೂಡ್, ಅವನ ನಡತೆಯಲ್ಲಿ ಅವನು ತೋರಿಸ್ತಾ ಇದ್ದಾನೆಂದರೆ ದೇವರು ನನ್ನ ಜೀವಿತದಲ್ಲಿ ಮೊದಲು. ಅವನಿಗೆ ಫಲ ಬಂದಾಗ, ಅಲ್ಲಿ ಕುರಿ ಒಂದು ಮರಿಯನ್ನು ಹಾಕಿದಾಗ ಅವನು ದೇವರನ್ನು ನೆನೆಸಿದ. ಈ ವಾಸ್ ರಿಮೆಂಬರಿಂಗ್ ಗಾಡ್. ಇದು ದೇವರಿಗೆ, ಇದು ನನಗೆ ಅಲ್ಲ. ಸೊ ಚೊಚ್ಚಲಾದದನ್ನು ಕೊಟ್ಟ. ಹಿ ಗೇವ್ ದ ಫಸ್ಟ್ ಆ್ಯಂಡ್ ಹಿ ಗೇವ್ ದ ಬೆಸ್ಟ್. ಅವರು ಚೊಚ್ಚಲಾದದನ್ನು, ಕೊಬ್ಬಿದ್ದನ್ನು ಕೊಟ್ಟ, ಉತ್ತಮವಾದನ್ನು ಕೊಟ್ಟ. ಅಲ್ಲಿ ವಾಕ್ಯ ಹೇಳಿದೆ, ದೇವರು ಹೇಬೆಲನ ಕಾಣಿಕೆಯನ್ನು ಮೆಚ್ಚಿದ್ರು. ದೇವರು ಹೇಬೆಲನ ಕಾಣಿಕೆ ಮೆಚ್ಚಿದ್ದಕ್ಕಿಂತ ಮೊದಲು ಹೇಬೆಲನನ್ನು ಮೆಚ್ಚಿದ್ರು. ಹೇಬೆಲನ ಆ್ಯಟಿಟ್ಯೂಡನ್ನು ಮೆಚ್ಚಿದ್ರು. ಹೇಬೆಲನಿಗೆ ದೇವರೊಟ್ಟಿಗೆ ಒಂದು ಸಂಬಂಧ ಇತ್ತು. ಹೇಬೆಲನಿಗೆ ದೇವರು ಅವನ ಜೀವಿತದಲ್ಲಿ ಇಂಪಾರ್ಟೆಂಟ್, ವೆರಿ ಪ್ರೆಷಸ್, ಅಮೂಲ್ಯರಾದವರಾಗಿದ್ದರು. ಅದಕ್ಕೆ ಆತನು ಉತ್ತಮವಾದದನ್ನು ಕೊಟ್ಟ. ಹೇಬೆಲನ ಕಾಣಿಕೆ ದೇವರೊಂದಿಗೆ ಹೇಬೆಲನಿಗೆ ರಿಲೇಷನ್ಶಿಪ್ ಇಂದ ಬಂತು. ಆ ಸಂಬಂಧದಲ್ಲಿ ಹೇಬೆಲ ತಿಳ್ಕೊಂಡ ದೇವರು ಅಮೂಲ್ಯನು, ಸರ್ವಶ್ರೇಷ್ಠನು, ಸರ್ವೋತ್ತಮನು ಎಂಬುದಾಗಿ. ಸೊ ಆತನಿಗೆ ನಾನು ಏನಾದರೂ ಕೊಡಬೇಕಾದ್ರೆ ಉತ್ತಮವಾದದ್ದು, ಶ್ರೇಷ್ಠವಾದದೇ ಕೊಡಬೇಕು ಎಂಬುದಾಗಿ ಹೇಬೆಲನಿಗೆ ಪ್ರಕಟಣೆ ಇತ್ತು. ಹಲ್ಲೆಲೂಯಾ. ಸೊ ನಾವು ನಮ್ಮ ಸಮಸ್ಯೆಗಳಲ್ಲಿ, ಸಂಕಟಗಳಲ್ಲಿ ಹಾದು ಹೋಗ್ತಾ ಇರುವಾಗ ಮೊದಲು ದೇವರ ಬಳಿಗೆ ಬರಬೇಕು. ವಿ ಹ್ಯಾವ್ ಟು ಕಮ್ ಟು ಗಾಡ್ ಫಸ್ಟ್. ಈ ನಾವು ಆ್ಯಟಿಟ್ಯೂಡನ್ನು ಬೆಳೆಸ್ಬೇಕು. ಅನೇಕ ಬಾರಿ ನಾವು ಜನರ ಬಳಿಗೆ ನಾವು ಓಡಾಡ್ತೇವೆ. ಸೊ ಅದಕ್ಕಿಂತ ಮೊದಲು ನಾವು ದೇವರ ಬಳಿಗೆ ಬರಬೇಕು. ದೆನ್ ದೇವರು ಆ ನಂತರ ಯಾರ ಬಳಿಗೆ ಹೋಗಬೇಕು, ಯಾರನ್ನು ಕನೆಕ್ಟ್ ಆಗಬೇಕು ಎಂಬುದನ್ನು ದೇವರು ತೋರಿಸಿಕೊಡ್ತಾರೆ. ಬಟ್ ಮೇಕ್ ಆನ್ ಆ್ಯಟಿಟ್ಯೂಡ್, ಒಂದು ಮನಸ್ಥಿತಿಯನ್ನು ಮಾಡಿಕೊಳ್ಬೇಕು. ಎಲ್ಲ ಸಮಸ್ಯೆ, ಕಷ್ಟ, ಕಣ್ಣೀರುಗಳ ಮಧ್ಯದ ಇರುವಾಗ ಮೊದಲು ದೇವರ ಬಳಿಗೆ ಹೋಗುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಸೊ ವೆನ್ ವಿ ಆರ್ ಗೋಯಿಂಗ್ ಥ್ರೂ ಪೇಯ್ನ್, ಅವಮಾನದಲ್ಲಿ ಹಾದು ಹೋಗ್ತಿರುವಾಗ ಮೊದಲು ದೇವರ ಬಳಿಗೆ ಬನ್ನಿ. ಟಾಕ್ ಟು ಗಾಡ್ ಫಸ್ಟ್. ದೇವರು ಸಂತೈಸುವ ದೇವರಾಗಿದೆ. ವಾಕ್ಯ ಹೇಳ್ತದೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನಮ್ಮ ಜೀವಿತದಲ್ಲಿ ಅನೇಕ ಚಿಂತೆಗಳು ನಮ್ಮನ್ನು ಕಾಡ್ತಾ ಇರುವಾಗ ದೇವರು ಸಂತೈಸುವಿಕೆಯಿಂದಲೇ ನಮಗೆ ಸಂತೈಸುವಿಕೆ ಉಂಟಾಗ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನೀವು ಸಂತೋಷದಲ್ಲಿದ್ದೀರಾ, ಸಂಭ್ರಮದಲ್ಲಿದ್ದೀರಾ, ದೇವರನ್ನು ನೆನೆಸಿ. ರಿಮೆಂಬರ್ ಗಾಡ್ ಫಸ್ಟ್. ದೇವರು ಈ ಸಂತೋಷಕ್ಕೆ ಕಾರಣ, ಯೇಸು ಈ ಸಂತೋಷಕ್ಕೆ ಕಾರಣನು ಎಂಬುದಾಗಿ ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಪ್ರೈಸ್ ಹಿಮ್ ಆ್ಯಂಡ್ ಹಾನರ್ ಹಿಮ್, ಆತನಿಗೆ ಸ್ತುತಿಸಿ ಘನಪಡಿಸಿ. ಸೊ ನಾನು ಈ ಸಂದೇಶದ ಮುಖ್ಯ ಭಾಗದಲ್ಲಿ ನಾವೇನು ನೋಡ್ತಾ ಇದ್ದೇವೆ ಅಂದರೆ, ಸಮಸ್ಯೆಗಳಿರ್ಬೋದು, ಕಣ್ಣೀರಿರ್ಬೋದು, ನೋವಿರ್ಬೋದು, ಅಪಮಾನ ಇರ್ಬೋದು, ಅಥವಾ ಸಂತೋಷ ಇರ್ಬೋದು, ಉನ್ನತಿ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲಿ ಮೊದಲು ದೇವರ ಬಳಿಗೆ ಬರುವುದನ್ನು ಅಭ್ಯಾಸಿಸಿಕೊಳ್ಳಿ. ಕೀಪ್ ಗಾಡ್ ಫಸ್ಟ್ ಇನ್ ಎವ್ರಿಥಿಂಗ್. ಹಲ್ಲೆಲೂಯಾ. ಸೊ ಯಾವಾಗ ನಾವು ದೇವರನ್ನು ಮೊದಲಿಡ್ತೇವೋ, ನಮ್ಮ ಕಣ್ಣ ಮುಂದೆ ಇರ್ತೇವೋ, ನಮ್ಮ ಮುಂದೆ ಇರ್ತೇವೋ, ನಾವು ಹಿಂಬಾಲಿಸ್ತೇವೋ, ನಮ್ಮ ಜೀವಿತ ಕ್ರಮವಾಗಿರ್ತದೆ, ಅದ್ಭುತವಾಗಿರ್ತದೆ, ಬರಿದಾಗಿರುವುದಿಲ್ಲ. ನಾವು ಹೇಗೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೆವೋ, ಕತ್ತಲಿತ್ತು, ಬರಿದಾಗಿತ್ತು, ಕ್ರಮವಿಲ್ಲದೆ ಇತ್ತು. ಬಟ್ ಆ ಚಾಪ್ಟರ್, ಆ ಅಧ್ಯಾಯ, ಆ ಸೃಷ್ಟಿ ಕಾರ್ಯ ಹೇಗೆ ಆರಂಭ ಆಯಿತು? ಇನ್ ದ ಬಿಗಿನಿಂಗ್ ಗಾಡ್, ಆದಿಯಲ್ಲಿ ದೇವರು. ಆದಿಯಲ್ಲಿ ದೇವರು ಆದದಿಂದಾಗಿ ಕತ್ತಲು ಬೆಳಕಾಗಿ ಬದಲಾಯಿತು, ಕ್ರಮವಿಲ್ಲದು ಕ್ರಮಪಡಿಸಲ್ಪಟ್ಟಿತು. ಅಲ್ಲಿ ನಾವು ನೋಡ್ತೇವೆ, ಬರಿದಾದು ತುಂಬಿಸಲ್ಪಟ್ಟಿತು. ಎಲ್ಲವೂ ಸುಂದರವಾಯಿತು. ಶ್ರೇಷ್ಠವಾದ, ಅದ್ಭುತವಾದ ಸೃಷ್ಟಿ ನಮ್ಮ ಸಾಕ್ಷಿಗಾಗಿ ನಮ್ಮ ಕಣ್ಣ ಮುಂದೆ ಇದೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಯಾವಾಗ ನಾವು ಯೇಸುವನ್ನು ಮೊದಲಿಡ್ತೇವೋ, ನಮ್ಮ ಜೀವಿತ ಕ್ರಮಪಡಿಸಲ್ಪಡ್ತದೆ, ಕತ್ತಲಿದ್ದದ್ದು ಬೆಳಕಾಗ್ತದೆ, ಬರಿದಾದು ತುಂಬಿಸಲ್ಪಡ್ತದೆ. ಹಲ್ಲೆಲೂಯಾ. ಸೊ ಈ ವಾಕ್ಯ ಭಾಗ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥಿಸುವ. ಪ್ರೀತಿಯ ಪರಲೋಕದ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯಗಳು ಬಿತ್ತಲ್ಪಟ್ಟಿದೆ ಸ್ವಾಮಿ.
ಅಪ್ಪ ಸ್ವಾಮಿ, ಈಗ ಬಿತ್ತಲ್ಪಟ್ಟಿರೋ ವಾಕ್ಯ ನಿಮ್ಮ ಜನರ ಜೀವಿತದಲ್ಲಿ ಅದ್ಭುತವಾಗಿ ಮಹಿಮೆಯಾಗಿ ಕಾರ್ಯ ಮಾಡಲಿ ಸ್ವಾಮಿ. ನಿಮ್ಮ ವಾಕ್ಯಗಳು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಬಾಯಿ ಕತ್ತಿಗಿಂತಲೂ ಹದವಾದದ್ದು ಸ್ವಾಮಿ. ತಂದೆ, ಮಹತ್ವದ ಕಾರ್ಯಗಳು ನಿಮ್ಮ ಜನರ ಜೀವಿತದಲ್ಲಿ ಮಾಡಿ ಅಪ್ಪ ಸ್ವಾಮಿ ಅವರ ಆಶೀರ್ವದಿಸಿ ಸ್ವಾಮಿ. ಸ್ವಸ್ಥತೆ, ಬಿಡುಗಡೆ ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ. ತಂದೆ ಸ್ವಾಮಿ, ಅವರನ್ನು ಉನ್ನತವಾದ ಪದವಿಗೆ ಅವರನ್ನು ಮಲ್ಟಿಪ್ಲೈ ಮಾಡಿ ಹೆಚ್ಚಿಸಿ ಸ್ವಾಮಿ. ಅಪ್ಪ ಸ್ವಾಮಿ, ನಿಮ್ಮ ನಾಮ ಅವರ ಮೂಲಕ ಮಹಿಮೆ ಹೊಂದಲಿ ತಂದೆ. ಥ್ಯಾಂಕ್ ಯು ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕ ಆಗಿರೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮತ್ತು ಲೈಕ್ ಮಾಡಿ. ಸಂದೇಶಕ್ಕೆ ನೋಟಿಫಿಕೇಶನ್ ಬೆಲ್ ಒತ್ತಿ. ಹೊಸ ಸಂದೇಶಗಳು ಬಿಡುಗಡೆಗೊಳಿಸಿದಾಗ ಅದು ನಿಮಗೆ ಗೊತ್ತಾಗ್ತದೆ. ಈ ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ, ಅವರನ್ನು ಆಶೀರ್ವದಿಸಿ. ಮೇ ಗಾಡ್ ಬ್ಲೆಸ್ ಯು.